ಹಳ್ಳಿ ರೈತ ಅಂಬರೀಷ್ ಅವರೇ, ನಮಸ್ಕಾರ. ತಾವು ಬಿಗ್ ಬಾಸ್ ಹೋಗ್ತಿರೋ ಅನ್ನೋ ವದಂತಿ ಇದ್ದಿದೆ, ಇದ್ರ ಬಗ್ಗೆ ತಾವೇನು ಇಷ್ಟಪಡ್ತೀವಿ? ಕೆಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಟ್ರೋಲರ್ಸು ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ನನಗಂತೂ ಆ ಉದ್ದೇಶ ಇಲ್ಲ. ಯಾಕಂದರೆ ಸದ್ಯಕ್ಕೆ ನನ್ನ ಒಂದು ಅಜೆಂಡನೇ ಬೇರೆ. ಯಾಕಂದರೆ ಇಲ್ಲಿ ಮೂಲ ಹಳ್ಳಿ ರೈತರು ಉಳಿಯಬೇಕು, ಬೆಳಿಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಆಗಿರೋದ್ರಿಂದ. ಸೊ ಆ ದೃಷ್ಟಿಯಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಫೋಕಸ್ಸು ಹಳ್ಳಿ ರೈತರ ಕಡೆ. ಹಳ್ಳಿ ಎಲ್ಲಿ ಶೋಷಿತವಾಗಿರ್ತಾರೆ, ಎಲ್ಲಿ ಡೌನ್ ಆಗಿರ್ತಾರೆ ಅವ್ರನ್ನ ಅಪ್ಪು ಎತ್ತ ಕೆಲಸ ನಾನು ಮಾಡ್ತಾಯಿದ್ದೀನಿ ಈಗ. ಸೊ ನನ್ನ ಹೋರಾಟ ಆ ಕಡೆ ಇದೆ ಹೊರತು ನಾನು ಬಿಗ್ ಬಾಸ್ ಕಡೆ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಅದು ಅವಶ್ಯಕತೆ ನನಗಿಲ್ಲ. ಯಾಕಂದರೆ ನನಗೆ ವ್ಯವಹಾರನೇ ಬೇರೆ ಇದೆ, ನನ್ನ ಉದ್ದೇಶನೇ ಬೇರೆ ಇದೆ. ನಾನೀಗ ಹೊಡ್ತಾ ಇರೋದು ನನ್ನ ಉದ್ದೇಶಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನಾನು ಅಲ್ಲಿ ಹೋಗೋದಕ್ಕೆ ನನಗೂ ಅದು ಅಷ್ಟೊಂದು ಇಷ್ಟ ಇಲ್ಲ. ಹಳ್ಳಿ ರೈತ ಅಂಬರೀಷ್ ಅವರು ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಬಿಗ್ ಬಾಸ್ ಶೋಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ, ಸತ್ಯನ? ಅದು ಕೆಲವರು ಯಾರೋ ಫೋನ್ ಮಾಡಿ ಕೇಳಿದಾಗ ಖಂಡಿತ ಅದು ನಾನು ಕಳಿಸ್ಕೊಟ್ಟಿದ್ದೀನಿ. ಅದು ಎಷ್ಟು ನಿಜನೋ ಸುಳ್ಳ ನನಗೆ ಗೊತ್ತಿಲ್ಲ. ಬಟ್ ಯಾರೋ ಒಬ್ಬ ಮನುಷ್ಯ ಕೇಳಿದ್ದಾರೆ ಅಂತೇಳಿ ನಾನು ಕಳಿಸ್ಕೊಟ್ಟಿದ್ದೀನಿ ಹೊರತು ನಾನು ಬೇಕು ಅಂತೇಳಿ ಇದೇನು ಮಾಡಿಲ್ಲ. ಸೊ ಆ ದೃಷ್ಟಿಯಿಂದ ನಾನೇನು ಹೇಳೋದಂದರೆ ನನಗೆ ಅದು ಇಷ್ಟ ಇಲ್ಲ. ಯಾಕಂದರೆ ಅದೇ ಸಂದರ್ಭದಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ನಡೀತದೆ. ಸೊ ಆ ಜಾತ್ರೆಯಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಹುಲ್ ಕೊಡೋದು, ಆಮೇಲೆ ನೀರು ಕೊಡೋ ಅಂಥ ಕಾರ್ಯಕ್ರಮ. ರೈತರಿಗೆ ದೂರದಿಂದ ಬಂದಿರ್ತಕ್ಕಂಥ ಜಿಲ್ಲೆಗಳು, ತಾಲೂಕುಗಳಿಂದ ಬಂದಿರ್ತಾರೆ. ಅಲ್ಲಿಂದ ಹುಲ್ ತಂದಿರಲ್ಲ, ನೀರು ತಂದಿರಲ್ಲ. ಆ ದೃಷ್ಟಿಯಿಂದ ನಾವು ಆ ಕಡೆ ಫೋಕಸ್ ಮಾಡ್ತಾಯಿದ್ದೀವಿ. ಸೊ ಆ ನಂತರ ಹೋದ ವರ್ಷ ಹಳ್ಳಿಕಾರ್ ಪ್ಯಾಷನ್ ಶೋ ಅಂತ ಮಾಡಿದ್ವಿ. ಅದೇ ಥರ ಈ ಸರಿ ಘಾಟಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಒಂದು ಆಲೋಚನೆ ಇದೆ. ಮೊದಲು ಹಳ್ಳಿ ರೈತರ ಮುಖ್ಯ, ನನಗೆ ಬಿಗ್ ಬಾಸ್ ಮುಖ್ಯ ಅಲ್ಲ. ಸೊ ಆ ದೃಷ್ಟಿಯಿಂದ ಹಳ್ಳಿ ರೈತರು ಉಳಿಗೋಸ್ಕರ ನಾನು ಅದನ್ನು ಮೊದಲನೇ ಆದ್ಯತೆ ಕೊಡ್ತೀನಿ. ಯಾಕಂದರೆ ಅದೇ ಟೈಮಲ್ಲಿ ಬರೋದ್ರಿಂದ ನಾನು ಖಂಡಿತ ಹೋಗೋದಿಲ್ಲ. ಈ ಬಿಗ್ ಬಾಸ್ಗೆ ನಾನು ಮೊದಲನೇ ಆದ್ಯತೆ ರೈತರಿಗೆ ಇರೋದ್ರಿಂದ ನಾನು ಆ ಕಡೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ, ಗಮನ ಕೊಡೋದು ಇಲ್ಲ. ಯಾಕಂದರೆ ನನ್ನ ಮೂಲ ಉದ್ದೇಶ ಇದು ಇದೆ. ಆಲ್ರೆಡಿ ಹೋದ ಸತಿನೇ ಅನೇಕ ಉಚಿತವಾಗಿ ಹುಲ್ಲಾಗಿರ್ಬೋದು, ನೀರಾಗಿರ್ಬೋದು, ಫ್ಯಾಷನ್ ಶೋ ಮಾಡಿದ್ದೀವಿ. ಈ ಸತಿ ಅದಕ್ಕಿಂತ ಇನ್ನೂ ಒಂದು ಮಟ್ಟ ಇಡೀ ರಾಜ್ಯ, ಇಡೀ ದೇಶ ಇವತ್ತು ನಮ್ಮ ಘಾಟಿ ಸುಬ್ರಹ್ಮಣ್ಯ ಕಡೆ ಜಾತ್ರೆ ಕಡೆ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಲ್ರೆಡಿ ನಾವು ಪ್ರಿಪೇರ್ ಆಗ್ತಾಯಿದ್ವಿ, ಹುಲ್ ಕೊಡೋದಕ್ಕೆ ಮತ್ತು ನೀರು ಕೊಡೋದಕ್ಕೆಲ್ಲ. ಏನಾದರೂ ಹಳ್ಳಿ ರೈತ ಅಂಬರೀಷ್ ಅವ್ರಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಬಂದರೆ ಹೋಗ್ತಾರಾ? ಅದು ಒಬ್ಬ ರೈತ ಬೇರೆಯವ್ರಿಗೆ ಅನ್ನ ಕೊಡ್ತಾನೆ. ನಾವು ಒಂದು ಸತಿ ಮಾತು ಆಚೆ ಆದಮೇಲೆ ಅದು 1000 ನಮಗೆ ಬೆನಿಫಿಟ್ಸ್ ಇದ್ದರೂ ನಾನು ಅದನ್ನು ರಿವರ್ಸ್ ತೊಗೊಳ್ಳಲ್ಲ. ಯಾಕಂದರೆ ನಾವು ನೋಡಿರ್ಬೋದು, ನಾವು ಏನು ಹೇಳಿದ್ದೀವಿ ಅದನ್ನು ನಡ್ಕೊಂಡಿದ್ದೀವಿ. ನಾವು ಹುಲ್ ಕೊಡ್ತೀವಿ ಅಂದರೆ ಕೊಟ್ಟಿದ್ದೀವಿ, ನೀರು ಕೊಡ್ತೀವಿ ಅಂದರೆ ಕೊಟ್ಟಿದ್ದೀವಿ. ಅದೇ ಥರ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ನಾವು ಫ್ಯಾಷನ್ ಶೋ ಮಾಡ್ತೀವಿ ಅಂತ ಅದೇ ಡೇಟಿಗೆ ಫಿಕ್ಸ್ ಮಾಡಿದ್ದೀವಿ. ನಾವು ಬೇರೆ ಕಮರ್ಷಿಯಲ್ ರೈತರ ಥರ ಅಲ್ಲ. ಕಮರ್ಷಿಯಲ್ ರೈತರು ಏನು ಮಾಡ್ತಾರೆ ಅಂದರೆ, ಯಾರೋ ಒಬ್ಬ ರೈತ ನಾನು ಆಚೆ ಬಂದಿದ್ದ ತಕ್ಷಣ ಡಿಸೆಂಬರಲ್ಲಿ ಮಾರ್ಚಲ್ಲಿ ರೈಸ್ ಮಾಡ್ತೀನಿ ಅಂದರು. ಅದಂತರ ಡಿಸೆಂಬರಿಗೆ ಬಂದರು, ಅದಂತರ ಮತ್ತೆ ಮಾರ್ಚ್ಗೆ ಹೋಗಿದ್ದಾರೆ ಈಗ. ಸೊ ಒಬ್ಬ ರೈತ ಮಾತು ಕೊಟ್ಟ ಮೇಲೆ ಅದನ್ನು ಎಷ್ಟೇ ಕಷ್ಟಗಳು ನಮ್ಮ ಮೇಲೆ ಬಂದರೂ ಕೂಡ ನಾವು ಅದ್ರ ಮೇಲೆ ಟಿಕನಾಗಿರ್ತೀವಿ. ಒಂದು ಯಾಕಂದರೆ ನಾವು ಅನ್ನ ಕೊಡೋದು, ಅನ್ನ ತಿನ್ನೋರಲ್ಲ, ನಾವು ಅನ್ನ ಕೊಡೋರು. ಸೊ ಅನ್ನ ಕೊಡೋರಿಗೆ ವ್ಯಾಲ್ಯೂ ಜಾಸ್ತಿ, ಅನ್ನ ತಿನ್ನೋರಿಗಲ್ಲ. ಸೊ ಆ ದೃಷ್ಟಿಯಿಂದ ಅನ್ನದಾತ ಅಂದರೆ ಏನಕ್ಕೆ ಅಂತಾರೆ ಅಂದರೆ, ಯಾವುದೇ ಒಂದು ಮಾತು ನಾವು ಆಚೆ ಹಾಕೋ ಮುಂಚೆ ನಾವು 100 ಸತಿ ಯೋಚನೆ ಮಾಡಬೇಕಾಗತ್ತೆ ಅದು ಆಗು ಹೋಗುಗಳನ್ನ. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು ಇಷ್ಟೇ, ನಾವು ಮಾತು ಮೇಲೆ ನಿಲ್ಲ ಅಂತವ್ರೆ, ಅರ್ಥ ಆಯ್ತಾ? ಮಾತು ತಪ್ಪೋನು ಅಂತವ್ರಲ್ಲ ನಾವು. ಆ ದೃಷ್ಟಿಯಿಂದ ನಾನು ಈ ಸತಿ ಮೊದಲನೇ ಆದ್ಯತೆ ನಮ್ಮ ಹಳ್ಳಿ ರೈತರು ಬಂದಿರತಕ್ಕಂಥ ಘಾಟಿ ಸುಬ್ರಹ್ಮಣ್ಯಗೆ ಏನು ಬರ್ತದೆ ಜಾತ್ರೆಗೆ, ಅವ್ರಿಗೆ ಮೊದಲನೇ ಆದ್ಯತೆ. ಯಾಕಂದರೆ ಹುಲ್ಲು, ನೀರು ಮತ್ತು ಪ್ಯಾಷನ್ ಶೋ ಅಂತ ಏನು ಈ ಸರಿ ನಡೆಸ್ಬೇಕಂತಿದ್ದೀವಿ, ಅದು ಇನ್ನೂ ಅದ್ಧೂರಿಯಾಗಿ, ಹೋದ ಸತಿಗಿಂತ ಈ ಸರಿ ಅದ್ಧೂರಿಯಾಗಿ ನಡೆಸಬೇಕು. ಈ ಸರಿ ಮುಖ್ಯಮಂತ್ರಿಯವ್ರನ್ನ, ಸರ್ಕಾರದವ್ರನ್ನೆಲ್ಲ ಕರಿಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ. ಆ ದೃಷ್ಟಿಯಿಂದ ಈ ಸತಿ ಅಂತೂ ನಾನು ಹೋಗೋದಿಲ್ಲ, ಅದು ಸ್ಪಷ್ಟನೆ ಪಡಿಸ್ತೀನಿ ಈ ಸರಿ. ಯಾಕಂದರೆ ಜಾಲತಾಣಗಳೆಲ್ಲ ಹಬ್ತಾ ಇರ್ಬೋದು. ಆ ದೃಷ್ಟಿಯಿಂದ ನಾನು ಯಾವುದೇ ಕಾರಣಕ್ಕೂ ಈ ಸತಿ ಅಂತೂ ನಾನು ಹೋಗೋದಿಲ್ಲ.